ಏನಪ್ಪ ಇವನು ಇಷ್ಟೊತ್ತಾದ್ರೂ ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ವಿಚಾರ ಮಾಡ್ತಾ ಇದ್ದೀರಾ? ನೀವು ನನ್ನ ಈ ರೀತಿ ನೋಡ್ತಾ ಇದ್ದು 5 ಸೆಕೆಂಡ್ ಆಯಿತು. ನಾನು ಇದೇ ರೀತಿಯಾಗಿ ಬಂದು ಕುಳಿತಾ ಇದ್ದದ್ದು 5 ತಿಂಗಳಾಯಿತು. ಏನಪ್ಪ ಇವನು ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಕೇಳಬೇಡಿ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೇನೆ. ನನ್ನ ಹೆಸರು ಮೋಹನ್ ಅಂತ. ನಾನು ಈ ಕಾಲೇಜ್ಗೆ ಬಂದು ಜಾಯ್ನ್ ಆಗಿ 2 ವರ್ಷ ಆಯಿತು. ನಿಮ್ಮ ಕಣ್ಣಿಗೆ ಇವಾಗ ಒಬ್ಬಂಟಿಗಾಗಿ ಕಾಣ್ತಾ ಇದ್ದೇನೆ, ಆದರೆ 5 ತಿಂಗಳ ಹಿಂದೆ ನಾನು ಇದ್ದಿದ್ದೇ ಬೇರೆ. ಇದು ನಮ್ಮ ಕ್ಲಾಸ್ ರೂಮು. ಗ್ರೌಂಡ್ನಲ್ಲಿ ಕೂಡ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ವಿ ನಾವು.
ನೋಡಿದ್ರಲ್ಲ, ಈ ಖುಷಿಯಾಗಿರೋ ಫ್ರೆಂಡ್ಶಿಪ್ನ ಹಾಳು ಮಾಡೋಕ್ಕಂತ ಒಂದು ವಸ್ತು ಅವ್ರ ಕೈಯಲ್ಲಿ ಬಂದ್ಬಿಡ್ತು. ಆವಾಗಿಂದ ನಡೆದದ್ದೇ ಬೇರೆ. ನೋಡ್ಲಿ ಟ್ರೆಂಡಿಂಗ್ ಇದೆ ವಿಡಿಯೋ ಇತ್ತಲಾಕ ಕರಿಬೇಡ ಎಷ್ಟು ಮಸ್ತ್ ಐತ್ ನೋಡ್ ಅವ್ನ ಏನ್ಲೇ ಫೋನ್ ಇನ್ನು ಫೋನ್ ತಗೊಂಡಿಲ್ವಾ ನೀನು? ನೋಡು ಎಕ್ಸಾಮ್ ಅದು ಎಲ್ಲ ಮುಗೀತು, ಏನ್ ಮಾಡ್ತೀಯ? ಖಾಲಿ ಕೂತು ಫೋನ್ ತಗೋ, ನಮ್ ತರ ಟೈಮ್ ಪಾಸ್ ಮಾಡು, ರೀಲ್ಸ್ ನೋಡು. ಇಲ್ಲ, ನಾನು ಎದುರುಗಡೆ ಇದ್ರೂ ನನ್ನ ನೋಡಿ ಮಾತಾಡ್ತಾ ಇಲ್ಲ. ಇನ್ನು ಮೊಬೈಲ್ ತಗೊಂಡ್ರೆ ಇರೋ ಫ್ರೆಂಡ್ಸನ್ ಕೂಡ ನಾನು ದೂರ ಮಾಡ್ಕೊತೇನೆ. ಅದು ನನಗೆ ಇಷ್ಟ ಇಲ್ಲ. ಅದೇನಪ್ಪ ಮೊಬೈಲ್ದಾಗ ಮಾತಾಡ್ರೆ ಆಯ್ತಲ್ಲ. ಎದುರುಗಡೆ ನಿಂತ್ಕೊಂಡು ಮಾತಾಡಿದಷ್ಟು ಅನುಭವ ಮೊಬೈಲ್ದಾಗ ಆಗೋದಿಲ್ಲ ಕಣ್ರು. ಪುರಾಣ ಹೇಳಬೇಡ, ನಿನ್ ಕೆಲಸ ನೀನು ನೋಡ್ಕೋ, ನಾವು ಹೋಗ್ತೀವಿ. ಫೋನ್ ತಗೋ ಅಂತಂದ್ರೆ ಪುರಾಣ ಹೇಳಕ್ ಬರ್ತಾನ ಯಾರ್ಲಿ? ಇದು ಒಂದೇ ಅಂತಲ್ಲ, ಇನ್ನು ಹಾಸ್ಟೆಲಲ್ಲಿ ಕೂಡ ಇದೇ. ಏನದು ಸೌಂಡ್? ಏನಾಗ್ತಾ ಇದೆ ಇಲ್ಲಿ? ಆಕ್ಸಿಡೆಂಟ್. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಒಂದ್ ಜೀವ ಹೋಗ್ತಾ ಇದೆ ಇಲ್ಲಿ, ಒಂದು ಲೈಕ್ ಕಮೆಂಟ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀರಾ? ಏನಾಯ್ತು? ಇನ್ನೂ ವಿಡಿಯೋ ಮಾಡ್ತಾ ಇದ್ದೀರಲ್ಲ, ಎಬ್ಸ್ರೇವನ್ನ ಬಿಡು. ಹಾಂ, ಇದೇನಿದು? ಒಂದು ಗೇಮ್ ಸಲುವಾಗಿ ಆ ಹುಡುಗ ತನ್ನ ಪ್ರಾಣನೇ ಕಳ್ಕೊಂಡು ಬಿಟ್ಟಿದೆಯಲ್ಲ. ಈ ವಿಷಯನ ಹೆಂಗಾದರೂ ನಮ್ಮ ಕ್ಲಾಸ್ಮೇಟ್ಸಿಗೆ ಹೇಳಬೇಕು. ಓ, ಇಲ್ಲೇನೂ ಕೂಡ ಅದೇ ನ್ಯೂಸ್. ಕೆರೆ ಬಳಿ ವಿದ್ಯಾರ್ಥಿಯ ಶವ ಪತ್ತೆ ಪ್ರಕರಣಕ್ಕೆ ಬ್ಲೂವೇಲ್ನಂತಹ ಟಾಸ್ಕ್ಗೆ ವಿದ್ಯಾರ್ಥಿ ಬಲಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕೊಮ್ಮು ಒಬ್ನೇ ಕುಂತಿದ್ಯಾ? ಏನೆಲ್ಲ ಮಗ, ಬೇಜಾರಾಗ್ತಾ ಇದೆ. ಬೇಜಾರು ಯಾಕೆ? ಮೊಬೈಲ್ ಇಲ್ಲ ಅಂತಾನ? ಮೊಬೈಲ್ ಇಲ್ಲ ಅಂತ ಏನು ಬೇಜಾರಾಗ್ತಿಲ್ಲ, ಆದರೆ ಮೊಬೈಲಿಂದಾನೇ ನಮ್ಮ ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲ ಕಡಿಮೆ ಆಗ್ತಾ ಇದೆಯಲ್ಲ, ಅದಕ್ಕೆ ಬೇಜಾರಾಗ್ತಾ ಇದೆ. ನನ್ನ ಕಡೆನೂ ಮೊಬೈಲ್ ಬಂದಾಗಿಂದ ನಾನು ಯಾರ ಹತ್ರನೂ ಜಾಸ್ತಿ ಬರ್ತಿಲ್ಲ. ಆದರೆ ಇವಾಗ ಏನು ಮಾಡೋಕ್ಕಾಗಲ್ಲ ಬಿಡು. ಯಾಕೇನು ಮಾಡೋಕ್ಕಾಗಲ್ಲ? ಆಗುತ್ತೆ. ಯಾವ ಥರ ಆಗುತ್ತೆ?
ಎಲ್ರೂ ಒಂದ್ ಕಡೆ ಸೇರಿಸಿ ಮಾತಾಡಿದ್ರೆ ಆಗುತ್ತೆ. ಸರಿ, ಹಾಗಿದ್ರೆ ಸಂಜೆ ಎಲ್ಲರೂ ಕೂಡ ಮಾತಾಡೋಣ. ಓಕೆ ಡನ್. ಸರಿ, ನಾನೀಗ ಹೋಗ್ತೀನಿ. ಸಂಜೆ ಎಲ್ಲರನ್ನ ಕರೆಸೋದು ಮರಿಬೇಡ. ಹಾಂ, ಓಕೆ. ನಾ ಇಲ್ಲಿ ಕರೆದಕ್ಕೆ ಕಾರಣ ಏನಂದ್ರೆ ಎಲ್ಲರೂ ಬೈಕೊಂತ ಬಂದ್ರಲ್ಲ, ಅದೇನು ಮನಸ್ಸಿಗೆ ಹತ್ತಲ್ಲ. ಎಷ್ಟು ಮೊಬೈಲ್ ಯೂಸ್ ಮಾಡ್ತೀರಾ? ಎಷ್ಟು ಜನ ಅಂತ ಮೊಬೈಲ್ ಯೂಸ್ ಮಾಡ್ತೀರಾ? ಮಾಡಿ ಮಾಡಿ. ಮೊದಲು ನಾನು ನಿಮ್ಗೆ ಪರಿಚಯ ಇದ್ದಿದ್ದು ನೆನಪಿದೆಯಾ? ಎಲ್ಲರೂ ಒಟ್ಟೊಟ್ಟಿಗೆ ಆಗಿ ಆಟ ಆಡಿದ್ದು, ಕ್ಲಾಸಲ್ಲಿ ಮಜಾ ಮಾಡಿದ್ದು. ಇವಾಗ ಎಲ್ಲೋಯ್ತು ಅದು? ಆ ಅರ್ಚನಾ, ಆ ಶಿವಲಿಂಗ, ಆ ಮೇಘರಾಜ್, ಆ ಶ್ರೀರಕ್ಷ, ಮೊದ್ಲಿರೋರು ಯಾರೂ ಇಲ್ಲ. ಇವಾಗ ಮೊಬೈಲ್ ಕೈಯಾಗ ಬಂದಿಂದ ಎಲ್ಲ ಮರ್ತು ಬಿಟ್ರ? ಪಕ್ಕದಲ್ಲಿ ಇರೋರ್ನ ಕೂಡ ನೀವು ನೋಡ್ತಾ ಇಲ್ಲ. ಹಾ, ಹಿಂಗಾದ್ರೆ ನಮ್ಮ ಫ್ರೆಂಡ್ಶಿಪ್ ಬಾಂಡ್ ಯಾವಾಗ ಉಳಿಯುತ್ತೆ? ನಿಮ್ಗೊಂದು ನ್ಯೂಸ್ ಗೊತ್ತಿದೆಯಾ? ಕೈಯಲ್ಲಿ ಮೊಬೈಲ್ ಇದ್ರು ಹೊರಗಡೆ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ವಲ್ಲ? ನಿಮ್ದು ಬರೀ ಇದೆ ಇಷ್ಟೇ ಆಯ್ತು, ರೀಲ್ಸ್ ನೋಡೋದು, ಗೇಮ್ ಆಡೋದು. ಅದು ನ್ಯೂಸ್ ನಂಗೆ ಏನಂತ ಗೊತ್ತಿಲ್ಲ, ನೀನು ಹೇಳಲ್ಲ. ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಇದೆ ಅಂತ ಗೊತ್ತು ತಾನೆ? ಅದರಲ್ಲಿ ಸರ್ಚ್ ಮಾಡಿ ಬ್ಲೂ ವೇಲ್ ಗೇಮ್ ಅಂತ ಎಷ್ಟು ಮಕ್ಕಳು ಸಾಯ್ತಾ ಇದ್ದಾರೆ ಅಂತ ಸರ್ಚ್ ಮಾಡಿ. ಗುರುವಾಯನ ಕೆರೆ ಬಳಿ ವಿದ್ಯಾರ್ಥಿಯ ಶವ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲೂ ವೇಲ್ ನಂತಹ ಟಾಸ್ಕ್ಗೆ ವಿದ್ಯಾರ್ಥಿ ಬಲಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾವುದೋ ಟಾಸ್ಕ್ಗೆ ಸಂಬಂಧಪಟ್ಟ ಹಾಗೆ ಉಡುಪಿಗೆ ಹೊರಟಿದ್ದ ವಿದ್ಯಾರ್ಥಿ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿಂದ ಉಡುಪಿಗೆ ಹೊರಟಿದ್ದ ಯಶವಂತ್ ಸಾಯಿ ಡೈರಿಯಿಂದ ಈ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡಿದ್ರಲ್ಲ ನೀವೇ ನ್ಯೂಸ್? ಒಂದ್ ಮಗು ಗೇಮ್ ಸಲುವಾಗಿ ತನ್ನ ಪ್ರಾಣ ಕಳ್ಕೊಂಡೈತೆ. ಅಪ್ಪ ಅಮ್ಮ ಎಷ್ಟು ಆಸೆ ಇಟ್ಕೊಂಡು ಆ ಮಗುನ ಒಂದು ಉನ್ನತ ಮಟ್ಟಕ್ಕೆ ಬಳಸ್ಬೇಕಂತಂದು ಆಸೆ ಇಟ್ಕೊಂಡಿರ್ತಾರೆ. ಆ ತಂದೆ ತಾಯಿನ ಕನಸನ್ನೆಲ್ಲ ನುಚ್ಚು ನೂರು ಮಾಡಿಬಿಡ್ತಾರೆ. ಯಾವ್ದ್ರಿಂದ? ಗೇಮ್ ಸಲುವಾಗಿ, ಮೊಬೈಲ್ ಸಲುವಾಗಿ. ನಿಮ್ಗೆ ಇನ್ನೊಂದು ನ್ಯೂಸ್ ಗೊತ್ತಾ? ಪಬ್ಜಿ ಸಲುವಾಗಿ ತನ್ನ ತಂದೆನೇ ಕೊಲೆ ಮಾಡಿದ ಘಟನೆ ನಡೆದೈತೆ. ಅದೊಂದು ನ್ಯೂಸ್ ನೋಡ್ರಿ ಯೂಟ್ಯೂಬಲ್ಲಿ. ಬೆಳಗಾವಿಯ ಪಬ್ಜಿ ಗೇಮ್ಗಾಗಿ ಮಗನೊಬ್ಬ ತನ್ನ ತಂದೆಯನ್ನೇ ಭೀಕರವಾಗಿ ಹತ್ಯೆಗೈದಿದ್ದಾನೆ. ಮಗ ರಘುವೀರ್ ಕೊಲೆ ಮಾಡಿದ್ದಾನೆ. ಅಲ್ಲಿ ಪಬ್ಜಿ ಹಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ತಿಳ್ಕೊಂಡಿರೋರೇ ಈ ರೀತಿ ಮಾಡ್ತಾ ಇದ್ರೆ ಮುಂದೆ ಬರೋ ಪೀಳಿಗೆಗೆ ನಾವೇನ್ ಮೆಸೇಜ್ ಕೊಟ್ಟಂಗಾಗುತ್ತೆ? ಅದೇನೋ ಮಾತು ಹೇಳ್ತಾರಲ್ಲ, ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ, ಆ ರೀತಿ ಆಗುತ್ತೆ. ಅದೇ ತರ ನಾವೇನ್ ಮಾಡ್ತೀವಿ, ಮುಂದಿನ ಬರೋ ಜನರೇಷನ್ ಕೂಡ ಅದೇ ಫಾಲೋ ಮಾಡ್ಕೊಂಡು ಹೋಗುತ್ತೆ. ನಾವು ಒಳ್ಳೆ ದಾರಿನ ತೋರಿಸಿದ್ರೆ ಅವರು ಕೂಡ ಒಳ್ಳೆ ದಾರಿಯಲ್ಲಿ ಬರ್ತಾರೆ, ಕೆಟ್ಟ ದಾರಿ ತೋರಿಸಿದ್ರೆ ಅವರು ಕೂಡ ಕೆಟ್ಟ ದಾರಿನೇ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಮಗು ಮುಂದೆ ನಾವು ಪುಸ್ತಕ ಹಿಡ್ಕೊಂಡ್ ಕೂತ್ರೆ ಆ ಮಗುನು ಕೂಡ ಪುಸ್ತಕದ ಮೇಲೆ ಆಸಕ್ತಿ ತೋರಿಸುತ್ತೆ. ನಾವು ಮೊಬೈಲ್ ಹಿಡ್ಕೊಂಡ್ ಕೂತ್ರೆ ಆ ಮಗುನು ಕೂಡ ಮೊಬೈಲ್ ಮೇಲೆ ಆಸಕ್ತಿ ತೋರಿಸುತ್ತೆ. ಬಳಕೆ ಮಾಡಿ, ಆದ್ರೆ ಅತಿ ಆಗ್ಬಾರ್ದು. ಅತಿ ಆದ್ರೆ ಅಮೃತನೂ ವಿಷ ಅಂತಾರಲ್ಲ, ಹಾಗೆ. ಇನ್ ಮುಂದೆ ನಾವು ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ, ಬೇಕಾದಾಗ ಅಷ್ಟೇ ನಾವು ಯೂಸ್ ಮಾಡ್ತೇವೆ. ಸಾರಿ. ನನ್ಗೊಂದ್ ಮಾತು ಕೊಡಿ, ನೀವೆಲ್ಲರೂ ಪರಿವರ್ತನೆ ಆಗ್ತೀರಾ ಅಂತ. ಹೌದಕ್ಕೂ ನೀವು ಹೇಳೋ ಮಾತು ಸತ್ಯ ಇದೆ. ಇನ್ಮೇಲೆ ನಾವೆಲ್ಲರೂ ಪರಿವರ್ತನೆ ಆಗ್ತೀವಿ. ಇನ್ಮೇಲಿಂದ ಅತಿ ಹೆಚ್ಚು ಯೂಸ್ ಮಾಡೋದಿಲ್ಲ. ನಾವಿನ್ ಮೇಲಿಂದ ಮೊಬೈಲ್ ಬಿಟ್ಟು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೇವೆ. ನೀವು ಇಷ್ಟು ಬೇಗ ನನ್ನ ಮಾತು ಕೇಳ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ.
ಬರ್ರೋ ಎಲ್ರು ಇದೇ ಖುಷಿಗೆ ಆಟ ಆಡಕ್ ಹೋಗೋಣ. ಆಯ್ತು, ಎಲ್ರು ಮೊಬೈಲ್ ಇಲ್ಲಿ ಇಟ್ಟು ಆಟ ಆಡಕ್ ಹೋಗ್ರಿ. ಓಕೆನಾ? ನಾನು ಕಾಲ್ ಮಾಡಿ. ಹಲೋ, ಯಾರು? ಹಲೋ ಕ್ಯಾಪ್ಟನ್, ನಾನು ಮೋಹನ್. ಹಾ ಹೇಳು ಮೋಹನ, ಕಾಲ್ ಮಾಡ್ಬಿಟ್ಟಿದ್ಯಾ? ಅದೇ ನನಗೊಂದ್ 4,000 ರೂಪಾಯಿ ಬೇಕಾಗಿತ್ತು ಮೊಬೈಲ್ ತಗೊಳೋದಕ್ಕೆ. 4,000? 4,000 ಯಾವ ಫೋನ್ ಬರುತ್ತೋ? ಕೀಪ್ಯಾಡ್ ಮೊಬೈಲ್ ಬೇಕು, ಅಟ್ ಲೀಸ್ಟ್ ಮನಿಗಾದ್ರು ಫ್ರೆಂಡ್ಸಿಗಾದ್ರು ಕಾಲಲ್ಲಿ ಮಾತಾಡಕ್ಕೆ. ಮೆಚ್ಚಿದೆ ಕಣಯ್ಯ. 5G ಯುಗದಲ್ಲಿ ನೀನು ಕೀಪ್ಯಾಡ್ ತಗೋತೀನಿ ಅಂತಿದ್ಯಲ್ಲ, ಗ್ರೇಟ್ ನೀನು. ಈ ನಂಬರ್ಗೆ ಫೋನ್ ಪೇ ಮಾಡಿರ್ತೀನಿ, ಮೊಬೈಲ್ ತಗೋ ನೀನು. ಥ್ಯಾಂಕ್ ಯು ಸೋ ಮಚ್ ಕ್ಯಾಪ್ಟನ್. ಓಕೆ, ಇಡ್ಲಿ. ನೋಡಿದ್ರಲ್ಲ ನೀವೇ ಎಷ್ಟೊತ್ತು ಮೊಬೈಲಿಂದ ಆಕ್ಸಿಡೆಂಟು ಮತ್ತು ನಮ್ಮ ಫ್ರೆಂಡ್ಸ್ ನಡುವೆ ಇರುವಂಥ ಬಾಂಡಿಂಗು ಎಲ್ಲನೂ ಕಡಿಮೆ ಆಯಿತು. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಫ್ರೆಂಡ್ಸ್ ಕರಿತಾ ಇದ್ದಾರೆ. ನಾವಂತೂ ಪರಿವರ್ತನೆ ಆಗಿದ್ದೀವಿ. ಇನ್ನು ನೀವು